An object of mass m is moving with a constant velocity of v. How much work should be done on the object in order to bring the object to rest? ಹಾಂ, ಏನು ಕೊಟ್ಟಿದ್ದಾರೆ ಹುಡುಗರ? ಇದು ಪ್ರಶ್ನೆ ಏನು ಅಷ್ಟು ಕಷ್ಟ ಏನಿಲ್ಲ. ಇದು ನೋಡಿ, ಈ ಥರ ಹೇಳಿದ್ದಾರೆ. ನಿಮ್ಮ ಹತ್ರ ಒಂದು ವಸ್ತು ಇದೆ, ಅದ್ರ ವೆಲಾಸಿಟಿ ಬಂದು v m/s, ಇದು ತೂಕ ಬಂದು m. ನೀವು ಫೋರ್ಸ್ ಅಪ್ಲೈ ಮಾಡ್ತೀರಾ. ಸೊ ವಾಟ್ ಹ್ಯಾಪನ್ಸ್? ನೀವು ಫೋರ್ಸ್ ಅಪ್ಲೈ ಮಾಡಿದಾಗ ಇದು ರೆಸ್ಟಿಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಏನು? ದ ಫೈನಲ್ ವೆಲಾಸಿಟಿ ಹಿಯರ್ ಇಸ್ ಈಕ್ವಲ್ ಟು 0 m/s. ಸರಿನಾ? ಅಷ್ಟೇ, ಇದೇ ನಿಮ್ಮ ಗಿವನ್. ಆಯಿತಾ? ಇವಾಗ ನಿಮ್ಮ ವಾಕಿಂಗ್. ಸೊ ಇಲ್ಲೇ ಎಲ್ಲ ಮೆನ್ಷನ್ ಮಾಡಿದ್ದೀವಿ. ಆಸ್ ದ ಆಬ್ಜೆಕ್ಟ್ ಇಸ್ ಕಮಿಂಗ್ ಟು ರೆಸ್ಟ್, ಇಟ್ ಇಸ್ 0 m/s. ಏನಿದ್ರು ನಾವು ಇವಾಗ ಡೈರೆಕ್ಟಾಗೆ ಫಾರ್ಮುಲಾ ಕಾನ್ಸೆಪ್ಟ್ನ ಅಪ್ಲೈ ಮಾಡಿಕೊಂಡು ಉತ್ತರ ತೆಕ್ಕೊಳ್ಳೋಣ. ವರ್ಕಿಂಗ್ ಅಲ್ಲ, ವರ್ಕ್ ಡನ್ ಟು ಬ್ರಿಂಗ್ ದ ಆಬ್ಜೆಕ್ಟ್ ಟು ರೆಸ್ಟ್ ಅಲ್ವಾ? ಟು ಬ್ರಿಂಗ್ ದ ಆಬ್ಜೆಕ್ಟ್ ಟು ರೆಸ್ಟ್ ಎಷ್ಟಿರುತ್ತೆ? ವಿಲ್ ಬಿ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಹೇಗೆ ಸಿಗುತ್ತೆ? ಕೈನೆಟಿಕ್ ಎನರ್ಜಿ ಫೈನಲ್ ಮೈನಸ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಅಲ್ವಾ? ಸೊ ಕೈನೆಟಿಕ್ ಎನರ್ಜಿ ಫೈನಲ್ ಇಸ್ ಈಕ್ವಲ್ ಟು half of mv². ಸರಿ ಇದ್ದಾನೆ? ಸೊ ದಿಸ್ ಇಸ್ ಈಕ್ವಲ್ ಟು half of m. ಫೈನಲ್ ವೆಲಾಸಿಟಿ ಏನು ಹುಡುಗರ? 0 ಮೈನಸ್ half of m ಇಂಟು v². ಸೊ ಕೊನೆಯದಾಗ ಉತ್ತರ ದಿಸ್ ಇಸ್ ಈಕ್ವಲ್ ಟು half of mv². ನೆಗೆಟಿವ್ ಏನಕ್ಕೆ ಬರ್ತಿದ್ದೇನೆ? ಈ ಟರ್ಮ್ ನೆಗೆಟಿವ್, ಹಾಗಾಗಿ ನೆಗೆಟಿವ್ ಬಂತು. ಈ ನೆಗೆಟಿವ್ ಅರ್ಥ ಏನೋ? ಹಿಯರ್ ದ ನೆಗೆಟಿವ್ ವ್ಯಾಲ್ಯೂ ಇಂಡಿಕೇಟ್ಸ್, ಏನು ಇಂಡಿಕೇಟ್ ಮಾಡುತ್ತೆ? ಏನು ಹೇಳ್ತಾ ಇದೆ? ಇಂಡಿಕೇಟ್ಸ್ that the force is acting against the motion. That's it. That would be your answer. ಆಯ್ತಲ್ವಾ? ಇದೇ ನಿಮ್ಮ ಉತ್ತರ.